5.5 ಲಕ್ಷ ಎಕರೆ ಈಗ ತಳಗಡೆ ಮುಳುಗಿದೆ. ಏನು ನಾವು ನೀರು ಎತ್ತೀವಿ 48 ಅಡಿ ತೆಳಗಡೆ 524 ಅಡಿ ಏನು ನಾವು ಡ್ಯಾಮ್ ಕಟ್ಟಿದ್ದೀವಿ, ಅದು ತೆಳಗಡೆ ಮುಳುಗಿದೆ. ಅಪಾಯ ಆಗದ ರೀತಿ ಆ ಕೆಲಸವನ್ನು ಮಾಡಲಿಕ್ಕೆ ಮಂಜೂರಾತಿ ಕೊಟ್ಟು ಆಗ ಅವರಿಗೆ ನನಗೆ ಸಂಘರ್ಷ ಆಯಿತು. ಇದೆಲ್ಲ ತುಂಬ ವಿಷಯ ಇದೆ. ನಾನು ಬೇಕಾದ 5 ಪುಸ್ತಕ ಯಾರಿಗಾರ ಕಳಿಸ್ತೀನಿ, ಓದಿ. ತಿಳ್ಕೊಳ್ಳಿ. ಬಳ್ಳಾರಿಯಿಂದ ಯಾರೋ ಒಬ್ಬ ಹೈಸ್ಕೂಲು ಅದು ಓದಿ ಇದನ್ನು ಮಕ್ಕಳಿಗೆ ಒಂದು ಗದ್ಯ ಪುಸ್ತಕವಾಗಿ ತೀರ್ಮಾನ ಮಾಡಬೇಕು ಅಂತೇಳಿ ನನಗೊಂದು ಕಾಗದ ಬರೆದಿದ್ದರು. ಅವ್ರ ಹೆಸರು ಮರ್ತು ಹೋಗಿದೆ. ನಮ್ಮ ಮುಖಂಡರುಗಳು ಒಂದು 7-8 ಜನ ಬಂದರೆ ಹೀಗೆ ನಿಮ್ಮ ಸ್ಟ್ಯಾಚ್ಯೂ ಇನಾಗ್ರೇಟ್ ಮಾಡಲಿಕ್ಕೆ ಬರಬೇಕು ಅಂತ. ನಾನು ಯಾರ ಹೆಸರು ಹೇಳಲಿಲ್ಲ. ನೀವೆಲ್ಲ ರೈತರ ಪರವಾಗಿ ನಿಂತು ಒಂದು ಗೌರವ ಸಲ್ಲಿಸೋಣ ಅಂತೇಳಿ ಮಾಡಿದರೆ ಆ ಎಲ್ಲ ಪುಣ್ಯಾತ್ಮರಿಗೆ ನಾನು ತುಂಬ ಆಭಾರಿಯಾಗಿದ್ದೆ. ಈ ಸಂದರ್ಭದಲ್ಲಿ ಇನ್ನೊಬ್ಬ ಹುಡುಗ ಪ್ರಭಾಕರ್ ರೆಡ್ಡಿ ಅಂತ, ಕರಿಯಮ್ಮನ ಕಾರ್ಯಕ್ರಮ ಮುಗಿಸಿ ರಾತ್ರಿ 7 ಗಂಟೆಗೆ ಹೋದ್ವಿ. ಅವಂದೇ 1.25 ಗುಂಟೆ ಭೂಮಿನ ಬಿಟ್ಟು ಮಣ್ಣು ತುಂಬಿಸಿ ಅಲ್ಲೊಂದು ಸ್ಟ್ಯಾಚ್ಯೂ ಮಾಡಿದ್ದಾನೆ. ಆ ಹುಡುಗನ ಕಾಗದ ಓದ್ ಆಮೇಲೆ ಬಂದು ಅದಕ್ಕೆ ನಾನು ಈ ಪುತ್ಥಳಿಯ ಬಗ್ಗೆ ವ್ಯಾಮೋಹ ದೇವಡ ಹೋದ ಮೇಲುವೆ ಪುನರಪಿ ಜನನ ಪುನರಪಿ ಮರಣ ಜಠರೇ ಶೇಖರ. ನಾನು ಮಾಡಿದ ಕೆಲಸ ಜಾತಿ ಮೇಲೆ ಮಾಡಲಿಲ್ಲ, ಅದನ್ನೇ ಜಾಮದಾರ ಹೇಳ್ತಾರೆ. ಇಂಟರ್ವ್ಯೂ ಕೊಟ್ಟಿದ್ದೆ, ಬರ್ತೇನೆ. ನಿಮ್ಮ ಅಭ್ಯುದಯಕ್ಕೆ ಇನ್ನೊಂದು ಹತ್ತಿ ಕಾರ್ಖಾನೆ ಮಾಡಿಸ್ಬೇಕು ಬರ್ಕೊಂಡಿದ್ದಾರೆ. ಕುಮಾರಸ್ವಾಮಿ ಅವ್ರ ಮನಸ್ಸಲ್ಲಿ ಕರ್ನಾಟಕಕ್ಕೆ ಏನೇನು ಮಾಡಬೇಕು ಅನ್ನೋದು ಆಗಲೇ ಕೆಲವು ನಿರ್ಣಯಗಳನ್ನು ಮಾಡಿದ್ದಾರೆ. ಇಲ್ಲಿಯ ಸರ್ಕಾರ ತಡ್ಕೊಳ್ಳೋದಿಲ್ಲ, ಸಹಕಾರ ಕೊಡೋದಿಲ್ಲ. ಇವತ್ತು ಆಂಧ್ರದಲ್ಲಿ ಉಕ್ಕಿನ ಕಾರ್ಖಾನೆ, NT ರಾಮರಾವ್ ಮಗಳು ಎಲ್ಲಿ MP ಆಗಿದ್ದಾರೋ ಆ ಕ್ಷೇತ್ರ,
ಸುಮಾರು 20,000 ಕೋಟಿ. ನಾನು ತುಂಬ ವಿಷಯ ಮಾತನಾಡ್ತಾ ಹೋದರೆ ಚೀಟಿ ಕಳಿಸಿದ್ದಾರೆ ನನ್ನ ಪ್ರೈವೇಟ್ ಸೆಕ್ರೆಟರಿ, ಹೆಲಿಕಾಪ್ಟರ್ಗೆ ಟೈಮ್ ಆಯಿತು ಹೋಗೋಣ ಅಂತ ಹೇಳಿ. ಬರ್ತೀನಿ ಮತ್ತೆ ನಿಮ್ಮ ಮಧ್ಯದಲ್ಲೇ ಇರ್ತಾರೆ. ಬರೀ ದೇವೇಗೌಡರು ಹಳೆ ಮೈಸೂರಲ್ಲಿ ಇರ್ತಾರೆ. ನೋ, ನಮ್ಮ ಶರಣಗೌಡ ಕರೀತಾರೋ ಕರೆಯೋದು, ಊಟ ಹಾಕ್ಬೇಕಲ್ಲ. ಆನಂದ ಬರುತ್ತೆ. ಬಿಜಾಪುರ ನಿಮ್ಮ ಮುಡವಾಳ ಲಿಫ್ಟರಿಗೆ ನೀವು ಮಾಡಿದ ಪುಣ್ಯ ಇನ್ನ 519 ಏನಿರ್ತದ್ರಿ, 24 ಹಾಕೇ ಇಲ್ಲ. ಈಗ ನಾನು ಮಾತು ನಿಲ್ಲಿಸ್ತೇನೆ. ಇವತ್ತು ಈ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಎಲ್ಲ ಮುಖಂಡಗಳು ಒಬ್ಬೊಬ್ಬರು ಒಂದೊಂದು ವ್ಯಕ್ತಿ ಅಲ್ಲ, ಒಬ್ಬೊಬ್ಬರು ಒಂದೊಂದು ಶಕ್ತಿ. ಈ ಪಕ್ಷವನ್ನು ಉಳಿಸ್ತಕ್ಕಂಥ ಶಕ್ತಿ ಇಲ್ಲಿ ಕೂತಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿ. ಮುಂದೆ ಏನು ನನ್ನ ಯುವಕರು ಹೇಳಿ, ಎದ್ದೇಳಿ. ಯಾವ ದೇವೇಗೌಡ 93 ವರ್ಷದಲ್ಲಿ ಕರೆ ಕೊಡ್ತಾ ಇದ್ದಾನೋ, ಹೇಳಿ, ಎದ್ದೇಳಿ. ಈ ರಾಜ್ಯವನ್ನು ಪಕ್ಕದ ರಾಜ್ಯಗಳಿಗೆ ನಾವು ಸರಿಸಮಾನವಾಗಿ, ಆಂಧ್ರ ಆಗಲಿ, ತಮಿಳುನಾಡಾಗಲಿ, ತೆಲಂಗಾಣ ಆಗಲಿ, ಅವರಿಗೆ ಸರಿಸಮಾನವಾಗಿ ನಾವು ಬೆಳೆಸುವ ಶಕ್ತಿ ಕನ್ನಡಿಗರಿಗೆ ಇದೆ ಅನ್ನೋದನ್ನು ಸಾಬೀತು ಮಾಡೋಣ. ಹೇಳಿ, ಎದ್ದೇಳಿ, ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡೋಣ. ಸರ್ವರಿಗೆ ನನ್ನ ತಲೆಬಾಗಿ ನಮಸ್ಕಾರ ಮಾಡಿ, ಮಾಧ್ಯಮ ಸ್ನೇಹಿತರಿಗೆ ತಲೆಬಾಗಿ ನಮಸ್ಕಾರ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.